ಅಂದ್ರೇ ಗರ್ಜನೆ. ಈ ವರ್ಷ ಹೇಗಿದೆ ಅಂತೇಳಿ 2026 ಸಿಂಹರಾಶಿಯವರಿಗೆ ಯೋಗ ಬಲ ಒಳ್ಳೇದಿದೆ ಅಂತ ಹೇಳ್ಬೋದಮ್ಮ. ಸಿಂಹರಾಶಿಯವರಿಗೆ ಡೈರೆಕ್ಟ್ ಯಾರು ಎದುರು ಹಾಕೊಳ್ಳಲ್ಲ, ಇಂಡೈರೆಕ್ಟ್ ಆಗಿ ತೊಂದರೆ ಕೊಡುವಂಥ ಜನ ಬಹಳ ಇರ್ತಾರೆ. ಅಷ್ಟಮದಲ್ಲಿ ಶನಿ ಇದ್ದಾರೆ. ಅಷ್ಟಮ ಶನಿ ನೋಡಿ, ಈಗ ಒಂದು ಕಡೆ ಶನಿಯ ಪ್ರಭಾವ, ಇನ್ನೊಂದು ಕಡೆ ರಾಹು ಪ್ರಭಾವ. ವ್ಯರ್ಥ ಸಂಚಾರ, ವ್ಯರ್ಥ ಖರ್ಚು, ಧನಹಾನಿ, ಕೈಯಿಂದ ಖರ್ಚು ಮಾಡಿಕೊಂಡು ಬದುಕುವಂತಹ ಪರಿಸ್ಥಿತಿಗಳು ಎದುರಾಗುತ್ತೆ. ಒಟ್ಟಾರೆ ಸಿಂಹರಾಶಿಯವರಿಗೆ ಸ್ವಲ್ಪ ಸಮಸ್ಯೆಗಳು ಕೂಡ ಇದೆ ಮತ್ತು ಅವರಿಗೆ ಮೇ ನಂತರ ಅವರಿಗೆ ನಿಜವಾಗ್ಲೂ ಬಹಳ ಒಳ್ಳೆಯದಾಗುತ್ತೆ. ಸಿಂಹ ಅಂದ್ರೇ ಗರ್ಜನೆ. 2025ರಲ್ಲಿ ಸ್ವಲ್ಪ ಗರ್ಜನೆ ಕಡಿಮೆ ಆಗಿತ್ತು, ಸಾಕಷ್ಟು ಕಷ್ಟ ನೋವು ಅನುಭವಿಸಿದ್ರು ಅಂತ ನಾವು ಸುತ್ತಮುತ್ತ ಕೇಳಿದ್ವಿ. ಈ ವರ್ಷ ಹೇಗಿದೆ ಅಂತೇಳಿ 2026 ಸಿಂಹರಾಶಿಯವರಿಗೆ ಯೋಗ ಬಲ ಒಳ್ಳೇದಿದೆ ಅಂತ ಹೇಳ್ಬೋದಮ್ಮ. ಯಾಕಂದರೆ ಒಂದು ಗುರುವಿನ ಅನುಗ್ರಹ, ದಶಮ ಸ್ಥಾನ ಬಟ್ ಏಕಾದಶ ಸ್ಥಾನ ಅಂತ ಹೇಳ್ತೀವಿ ನಾವು. ಈ 10, 11 ಯಾವಾಗಲೂ ಕೂಡ ಕೇಂದ್ರ ಸ್ಥಾನ ಮತ್ತು ಈ ಮೂಲ ತ್ರಿಕೋಣದಲ್ಲಿ ಬರ್ತೀವಿ. ಮೂಲ ತ್ರಿಕೋಣದಲ್ಲಿ ಈಗ ಗುರುವಿನ ಬಲ ಇರತಕ್ಕಂಥದ್ದು ಈ ಜೀವಾತ್ಮ ಅಂತ ಹೇಳ್ತೀವಿ. ಗುರುವಿನ ಬಿಟ್ಟು ರವಿ ಇಲ್ಲ, ರವಿಗೆ ಬಿಟ್ಟು ಗುರುವಿಲ್ಲ. ಈ ಎರಡೂ ಸೇರಿದಾಗ ಜೀವ ಪ್ಲಸ್ ಆತ್ಮ, ಜೀವಾತ್ಮ ಅಂತ ಹೇಳ್ತೀವಿ ನಾವು. ಅಂದರೆ ರವಿ ಅಂತ ಹೇಳಿದರೆ ಆತ್ಮ, ಗುರು ಅಂತ ಹೇಳಿದರೆ ಜೀವ, ಎರಡೂ ಸೇರಿದಾಗ ಜೀವಾತ್ಮ. ಅಂದರೆ ಈ ಸಿಂಹರಾಶಿಯವರಿಗೆ ಜೀವ ಗಟ್ಟಿಯಾಗಿದೆ. ಏನೇ ಸಮಸ್ಯೆ ಬಂದರೂ ತಡ್ಕೊಳ್ತಾರೆ, ಕೊನೆವರೆಗೂ ಹೋರಾಟ ಮಾಡ್ತಾರೆ. ಅದು ಸರಳವಾಗಿ ಸೋಲನ್ನು ಒಪ್ಕೊಳ್ಳುವಂಥವರಲ್ಲ. ಹಾಗಾಗಿ ಸಿಂಹರಾಶಿಯವರಿಗೆ ಒಂದು ಸಣ್ಣ ಸಮಸ್ಯೆ ಅಂತ ಹೇಳಿದ್ರೆ, ಈ ಇಂಡೈರೆಕ್ಟ್ಲಿ ತೊಂದರೆಗಳನ್ನು ಕೊಡುವಂಥ ಜನ ಬಹಳ ಇರ್ತಾರೆ. ಡೈರೆಕ್ಟಾಗಿ ಯಾರನ್ನು ಕೂಡ ಯಾರನ್ನು ಫೇಸ್ ಮಾಡಲ್ಲ. ಅವರಿಗೆ ಸಿಂಹರಾಶಿಯವರಿಗೆ ಡೈರೆಕ್ಟಾಗಿ ಯಾರು ಎದುರು ಹಾಕೊಳ್ಳಲ್ಲ, ಇಂಡೈರೆಕ್ಟಾಗಿ ತೊಂದರೆ ಕೊಡುವಂಥ ಜನ ಬಹಳ ಇರ್ತಾರೆ. ಸಪ್ತಮದಲ್ಲಿ ರಾಹು ಕೂತ್ಕೊಂಡಿದ್ದಾನೆ. ಯಾಕೆಂದರೆ ರಾಹುವಿನ ಪ್ಲೇಸ್ಮೆಂಟ್ ಚೆನ್ನಾಗಿದೆ. ಹಾಗಾಗಿ ಇವನು ಸ್ವಲ್ಪ ಹೆಚ್ಚಿಗೆನೇ ತೊಂದರೆ ಕೊಡುವಂಥ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ. ಅಷ್ಟಮದಲ್ಲಿ ಶನಿ ಇದ್ದಾರೆ. ಅಷ್ಟಮ ಶನಿ ನೋಡಿ, ಈಗ ಒಂದು ಕಡೆ ಶನಿಯ ಪ್ರಭಾವ, ಇನ್ನೊಂದು ಕಡೆ ರಾಹು ಪ್ರಭಾವ. ಅಂದರೆ ಎರಡೆರಡು ಕಡೆಯಿಂದ ಅವರಿಗೆ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಆಗುತ್ತೆ. ಹಾಗಾಗಿನೇ ಈ ಮುಖ್ಯವಾಗಿ ಅವರು ಬರುವಂಥದ್ದು ಕೌಟುಂಬಿಕವಾದಂಥ ಜೀವನದಲ್ಲಿ, ಆಮೇಲೆ ವ್ಯರ್ಥ ಸಂಚಾರ, ವ್ಯರ್ಥ ಖರ್ಚು, ಧನಹಾನಿ, ಒಂದು ಟೈಮ್ ಪಾಸ್ನಂಥ ಜೀವನ, ಕೈಯಿಂದ ಖರ್ಚು ಮಾಡಿಕೊಂಡು ಬದುಕುವಂತಹ ಪರಿಸ್ಥಿತಿಗಳು ಎದುರಾಗುತ್ತೆ. ಹಾಗೆ ಇನ್ನೊಂದು ಕಡೆಯಿಂದ ಲಾಭ ಬರ್ತಾ ಇರುತ್ತೆ. ಹಾಗೆ ಬಂದಂಥ ಲಾಭ 10ರಷ್ಟು ನಷ್ಟ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇವರಿಗೆ ಒಂದು ಕಡೆ ನಾವು ರಾಹು, ಕೇತು, ಗುರು, ಶನಿ ಇದನ್ನು ನಾವು ಮೂಲವಾಗಿ ಗಮನಿಸಬೇಕಾಗುತ್ತೆ. ಯಾಕಂದರೆ ಇವರು ಬಹಳ ದಿನಗಳ ಕಾಲ ಒಂದೊಂದು ರಾಶಿಯಲ್ಲಿ ಇದ್ದು ಫಲ ಕೊಡ್ತಕ್ಕಂತಹ ಗ್ರಹಗಳು. ಹಾಗಾಗಿ ಇವತ್ತು ನೀವು ಗುರು ನೋಡ್ಬೋದು, 1 ವರ್ಷ ಒಂದು ಮನೆಯಿಂದ ಇನ್ನೊಂದು ಮನೆ ಹೋಗಲಿಕ್ಕೆ 1 ವರ್ಷ ತಗೊಳ್ತಾರೆ. ಶನಿ ಮಹಾರಾಜರು 2.5 ವರ್ಷ ತಗೊಳ್ತಾರೆ. ರಾಹು ಕೇತುಗಳು ಹಿಮ್ಮುಖವಾಗಿ ಅವರು ಚಲಿಸೋದ್ರಿಂದ 18 ತಿಂಗಳುಗಳನ್ನು ತಗೊಳ್ತಾರೆ. ಹಾಗಾಗಿ ಒಟ್ಟಾರೆ ಸಿಂಹರಾಶಿಯವರಿಗೆ ಸ್ವಲ್ಪ ಸಮಸ್ಯೆಗಳು ಕೂಡ ಇದೆ ಮತ್ತು ಅವರಿಗೆ ಮೇ ನಂತರ ಅವರಿಗೆ ನಿಜವಾಗ್ಲೂ ಭಾಳ ಒಳ್ಳೆಯದಾಗುತ್ತಮ್ಮ. ಮೇ ನಂತರ ಭಾಳ ಒಳ್ಳೆಯದಾಗ್ತಕ್ಕಂಥ ಸೂಚನೆ ಇದೆ. ಸಮಸ್ಯೆ ಅಂತ ಬಂದರೆ ಈ ಒಂದು ರಾಹು, ಕೇತು, ಶನಿಯಿಂದನೇ ಬರ್ಬೋದು. ಯಾಕಂದರೆ ಕೇತು ಬಂದು ಕೂತ್ಕೊಂಡಿರ್ತಕ್ಕಂಥವನು ಬಹಳ ಹಾನೆಸ್ಟ್ ಆಗಿರ್ತಕ್ಕಂತಹ ಕೇತು. ಆಮೇಲೆ ಧರ್ಮ ಚಿಂತನೆಯನ್ನು ಕೊಡುವಂಥವನು. ಆಮೇಲೆ ಹೋಗುವಂಥ ದಾರಿಗೆ ಶತ್ರುಗಳು ಬಹಳ. ಹಾಗೆ ಸಿಂಹರಾಶಿಯವರು ಅವರ ಅಧಿಕಾರವನ್ನು ಪಡಿಬೇಕು, ಅಧಿಕಾರದಲ್ಲಿ ಇರಬೇಕಂದ್ರೂ ತೊಂದರೆನೇ. ಮತ್ತು ಮನೆಗೆ ಹಿರಿಮಗನಾಗಿದ್ದು ಸಿಂಹರಾಶಿಯವರಾಗಿದ್ದರೆ ಅವ್ರಿಗೂ ಸ್ವಲ್ಪ ಸಮಸ್ಯೆಗಳಿರುತ್ತೆ. ಆಂಜನೇಯ ಸ್ವಾಮಿ ಪೂಜೆಯನ್ನು ತಾವು ನಿಲ್ಲಿಸಲೇಬಾರದು. ಪ್ರತಿ ಶನಿವಾರ ಸಾಧ್ಯವಾದರೆ ಒಂದು ಉದ್ದಿನ ವಡೆ ಹಾರವನ್ನು ಮಾಡಿ ಹಾಕೋದು, ಅಥವಾ ಬಿಳಿ ಎಕ್ಕದ ಎಲೆ ಹಾರವನ್ನು ಮಾಡಿ ಹಾಕೋದು, ಅಥವಾ ಬೆಳ್ಳೆದೆಲೆ ಹಾರವನ್ನು ಮಾಡಿ ಹಾಕೋದು. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೀವು ನಿತ್ಯ ಆಂಜನೇಯ ಸ್ವಾಮಿ ಹನುಮಾನ್ ಚಾಲೀಸನ್ನು ಪಠನೆ ಮಾಡಿ, ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿ ಅಲ್ಲಿನೂ ಕೂಡ ದರ್ಶನ ಮಾಡ್ಕೊಳ್ಳಿ, ಪೂಜೆಗಳು ಮಾಡಿ. ಆಂಜನೇಯ ಸ್ವಾಮಿ ಒಬ್ಬನೇ ಸಿಂಹರಾಶಿಯವರಿಗೆ ರಕ್ಷಣೆಯನ್ನು ಮಾಡ್ತಾರೆ. ಇವರು ಯಾವ ಸಂಖ್ಯೆಯನ್ನು ಫಾಲೋ ಮಾಡಬೇಕು? ಪಂಚಮ ಸಂಖ್ಯೆ 5 ಸಂಖ್ಯೆ ಅನ್ನೋರು ಫಾಲೋ ಮಾಡಲೇಬೇಕಮ್ಮ. ಯಾಕಂದರೆ ಈ 5 ಅನ್ನೋದರಲ್ಲಿ ಪಂಚಭೂತಗಳು, ಪಂಚತತ್ವಗಳು ಅಡಗಿದೆ ನಮ್ಮ. ಸರಿ, ಅವರು ಎಲ್ಲವನ್ನು ಹಿಡಿದು ಕೆಲಸವನ್ನು ಮಾಡುವಂಥವ್ರು. ಅಷ್ಟು ಸುಲಭವಾಗಿ ಅವರು ಸೋಲನ್ನು ಒಪ್ಕೊಳ್ಳೋದಿಲ್ಲ. ಪ್ರಯತ್ನಶಾಲಿ, ಹಠವಾದಿ. 5 ಸಂಖ್ಯಾ 5 ಮತ್ತು ಭಾನುವಾರ, ಇದನ್ನು ನೀವು ಫಾಲೋ ಅಪ್ ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ. ಸರಿ. ಮುಂದಿನ ರಾಶಿ ಕನ್ಯಾ ರಾಶಿಯವರು. ಕನ್ಯಾ ರಾಶಿಯವರಿಗೆ ಒಂದು ಕಡೆ ಒಳ್ಳೆ ಫಲಗಳಿದೆ, ಇನ್ನೊಂದು ಕಡೆ ಸ್ವಲ್ಪ ಚಿಂತನೆ ಮಾಡಬೇಕಾಗತ್ತೆ. ಅವರು 2026 ಜನ್ಮ ತಾಳಿರತಕ್ಕಂಥದ್ದೇ ಕನ್ಯಾ ಲಗ್ನದಲ್ಲಿ ಜನ್ಮ ತಾಳಿದೆ.